ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟು ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಒಂದು ರಿಸಲ್ಟ್ ಫಸ್ಟ್ ರೌಂಡ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ಒಂದು ಏನು ಹೆಡ್ಲೈನ್ ಕೊಟ್ಟಿದ್ದಾರೆ, ಇದಕ್ಕೆ ಮೀನಿಂಗ್ ಭಾಳ ಇದೆ. ಸೊ ಇದು ಪ್ರತಿ ಸಾರಿ ಕೂಡ ಯಾವಾಗಲೂ ಪ್ರೊವಿಷನ್ ಅಂತ ಹೇಳೇ ಕೊಡ್ತಾರೆ. ಯಾಕೆ ಪ್ರೊವಿಷನ್ ಅಂತ ಹೇಳಿ ಕೊಡ್ತಾರೆ ಅಂತಂದರೆ, ಇಲ್ಲಿ ಒಂದು ನೋಟನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನೀವು ನನಗೆ ಕಾಮೆಂಟನ್ನು ಹಾಕಿರುವಂಥದ್ದಂದರೆ 15 ತನಕನೂ ಇದೆ, ಇದು ಫೈನಲ್ ಅಲ್ಲ ಅಂತ ನೀವು ನನಗೆ ಕಾಮೆಂಟ್ ಹಾಕಿದ್ದೀರಿ. ಬಟ್ ಏನಂತಂದರೆ, ಪ್ರತಿ ವರ್ಷ ಕೂಡ ಈ ಥರ ಕಾಮೆಂಟನ್ನು ಹಾಕಿರ್ತಾರೆ. ಇವೊಂದು ಕೂಡ ನೀವು 2ನೇ ರೌಂಡಲ್ಲೂ ಕೂಡ ನೋಡಿದರೂ ಕೂಡ ಅಲ್ಲಿ ಪ್ರೊವಿಷನಲ್ ಅಂತೇಳಿ ಕೊಡ್ತಾರೆ. ಪ್ರೊವಿಷನಲ್ ಈಸ್ 100% ಅದೇ ರಿಸಲ್ಟ್. ಯಾವಾಗಂತಂದರೆ, ಯಾರಾದರೂ ವಿದ್ಯಾರ್ಥಿಗಳು ಫಸ್ಟ್ ಇನ್ನು ಮೊದಲು ಏನು ಮಾಡ್ತೀನಿ, 5 ಪಾಯಿಂಟ್ ಓದ್ಬಿಡ್ತೀನಿ. ಮೊದಲಿಗೆ 4 ಪಾಯಿಂಟ್ಗಳನ್ನು ಓದ್ಬಿಡ್ತೀನಿ. 1ನೇ ಪಾಯಿಂಟ್ ಏನು ಹೇಳ್ತಾ ಇದೆ ಅಂದರೆ, ದಿಸ್ ಈಸ್ ಓನ್ಲಿ ಫಸ್ಟ್ ರೌಂಡ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ಕ್ಯಾನ್ ಶುಡ್ ನಾಟ್ ರಿಪೋರ್ಟ್ ದ ಕಾಲೇಜ್. ಒಂದೇದೇನೆಂದರೆ, ನೀವು ಈ ರಿಸಲ್ಟ್ ಮೇಲೆ ನೀವು ಹೋಗಿ ಕಾಲೇಜಿಗೆ ರಿಪೋರ್ಟ್ ಮಾಡುವ ಹಾಗಿಲ್ಲ ಅಂತ 1ನೇ ಪಾಯಿಂಟ್ ಹೇಳ್ತಾ ಇದೆ. 2ನೇ ಪಾಯಿಂಟು, ಕ್ಯಾಂಡಿಡೇಟ್ ಶುಡ್ ನಾಟ್ ಅಡ್ಮಿಟ್ ದ ಕ್ಯಾಂಡಿಡೇಟ್ ಅಗೇನ್ಸ್ಟ್ ದಿಸ್ ಫಸ್ಟ್ ರೌಂಡ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್. ಆಮೇಲೆ ನೀವು ಈಗೇನು ಒಂದು ಇದು ಬಂದಿದೆಯಲ್ಲ, ಕಾಲೇಜ್ ಶುಡ್ ನಾಟ್ ಅಡ್ಮಿಟ್, ಈ ಒಂದು ರಿಸಲ್ಟ್ ಮೇಲೆ ನೀವು ಅಥವಾ ಪ್ರೊವಿಷನಲ್ ಮೇಲೇ ಹೋಗಿ ನೀವು ಅಡ್ಮಿಟ್ ಆಗೋ ಹಾಗಿಲ್ಲ ಮತ್ತು ಅಬ್ಜೆಕ್ಷನ್ ತೆಗಿಯೋ ಹಾಗಿಲ್ಲ. ನನಗೆ ನೋಡಿರಿ, ನನಗೆ ಪ್ರೊವಿಷನಲ್ಲಿ ಸೀಟ್ ಸಿಕ್ಕಿತ್ತು, ಆದರೆ ನೀವು ಫೈನಲಲ್ಲಿ ಚೇಂಜ್ ಮಾಡಿದಿರಲ್ಲ, 15 ತಾರೀಕಿಗೆ ಚೇಂಜ್ ಮಾಡಿದಿರಲ್ಲ ಅಂತ ಅನ್ನೋ ಹಾಗಿಲ್ಲ. ಆಮೇಲೆ 3ನೇ ಪಾಯಿಂಟು, ಇನ್ ಕೇಸ್ ಆಫ್ ನಿಮ್ಮಲ್ಲಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ, ಯಾಕೆ 15 ತಾರೀಕು ತನಕ ಇಟ್ಟಿದ್ದಾರೆ ಅಂತಂದರೆ, ಇದನ್ನು ಯಾರಾದರೂ ವಿದ್ಯಾರ್ಥಿಗಳು ಏನಾದರೂ ಮೋಸಗಿಸಾಗಿದ್ದರೆ, ಅನ್ಯಾಯ ಆಗಿದ್ದರೆ ಅಥವಾ ಡಾಟಾ ಹಾರೋಗಿದ್ದರೆ, ಅಂಥವ್ರುಗಳು 4ನೇ ಪಾಯಿಂಟ್ ಏನಿದೆ ಇಲ್ಲಿ ಕೊಟ್ಟಿದ್ದಾರಲ್ಲ, 4ನೇ ಪಾಯಿಂಟ್ ಅಂಥೇಳಿ 15ನೇ ತಾರೀಕಿನ 11 ಗಂಟೆ ಒಳಗಾಗಿ, ಬೆಳಗ್ಗೆ 11 ಗಂಟೆ ಒಳಗಾಗಿ ನೀವು ಮೇಲ್ ಮಾಡಬೇಕು. ನಿಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಷ್ಟೇ. ಅಂದರೆ ಫಾರ್ ಎಕ್ಸಾಂಪಲ್, ನನ್ನ ಫ್ರೆಂಡದ್ದು ಜಾಸ್ತಿ ಪರ್ಸೆಂಟೇಜ್ ಇದೆ, ಕಡಿಮೆ ಇತ್ತು, ನನಗಿಂತ ಕಡಿಮೆ ಇತ್ತು, ಸೇಮ್ ಕಾಸ್ಟ್ ಇತ್ತು, ಆದರೆ ಅವನಿಗೆ ಸಿಕ್ಕಿದೆ, ನನಗೆ ಯಾಕೆ ಸಿಕ್ಕಿಲ್ಲ, ಪ್ರೂಫ್ ಸಮೇತ ನೀವು ಕೊಡಬೇಕಾಗತ್ತೆ. ಅವಾಗ ಏನು ಮಾಡ್ಬೋದು, 15ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. 4ನೇ ಪಾಯಿಂಟು, ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಪಬ್ಲಿಷ್ 15ನೇ ತಾರೀಕಿಗೆ ಪಬ್ಲಿಷ್ ಮಾಡ್ತೀವಿ, 2 ಗಂಟೆ ನಂತರ, 15ನೇ ತಾರೀಕಿಗೆ ಮಧ್ಯಾಹ್ನ ಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ 4 ಪಾಯಿಂಟ್ಗಳು ಏನಂತಂದರೆ, ನಾವು ಈ ಬಿಟ್ಟಿರುವಂಥದ್ದು ಪ್ರೊವಿಷನಲ್ ರಿಸಲ್ಟು, ಇದರ ಮೇಲೆ ನೀವು ಅಡ್ಮಿಷನ್ ಆಗೋ ಹಾಗಿಲ್ಲ. 15ನೇ ತಾರೀಕು ತನಕ ವೇಟ್ ಮಾಡಿರಿ. ಯಾರಾದರೂ ಅಬ್ಜೆಕ್ಷನ್ ಹಾಕಿದರೆ ಅದನ್ನು ಬದಲಾವಣೆ ಮಾಡ್ತೀವಿ. ಇಲ್ಲಪ್ಪ ಅಂತಂದರೆ ಇದೇ 100% ರಿಸಲ್ಟ್. ನನ್ನ ಪ್ರಕಾರ ನೀವೇನಾದರೂ ಸರ್ ಇದೇ ನಮಗೀಗ ಏನೋ ಚೇಂಜ್ ಆಗುತ್ತೆ ಅಂತಂದರೆ, ಇಲ್ಲ. ಇನ್ ಕೇಸ್ ಆಫ್ ಯಾರಾದರೂ ಇಲ್ಲೊಬ್ರು ಏನಾದ್ರು ಅಬ್ಜೆಕ್ಷನ್ ಹಾಕಿದರೆ ಅವ್ರಿಗೆ ನ್ಯಾಯ ಸಿಗುತ್ತಷ್ಟೇ. ಬಿಟ್ಟರೆ ಈಗ ಬಂದಿರುವಂಥ ರಿಸಲ್ಟೇ 100% ರಿಸಲ್ಟ್. ಇದರಲ್ಲಿ ಯಾವುದೇ ಥರದಂಥ ಚೇಂಜಸ್ ಆಗೋದಿಲ್ಲ, 100% ಆಗೋದಿಲ್ಲ. ಏನೋ ಭಾಳ ಯಾರಾದರೂ 1-2 ವಿದ್ಯಾರ್ಥಿಗಳು ಏನಾದ್ರು ಚೇಂಜ್ ಆಗ್ಬೋದು. ಅದು ಎಲ್ಲಿಪ್ಪ ಅಂದರೆ 1000ದಲ್ಲಿ ಒಬ್ಬರಿಗೆ ಏನೋ ಚೇಂಜ್ ಆಗಬೇಕಾದ್ರೆ, ಇಲ್ಲಾಂದರೆ ಇಲ್ಲ. ಅದು ಅಬ್ಜೆಕ್ಷನ್ ಹಾಕಿದರೆ ಮಾತ್ರ ಚೇಂಜ್ ಆಗುತ್ತೆ. ಯಾರು ಅಬ್ಜೆಕ್ಷನ್ ಹಾಕಲಿಲ್ಲ ಅಂತಂದರೆ ಏನು ಮಾಡಿದರೂ ಚೇಂಜ್ ಆಗೋದಿಲ್ಲ, ಇದೇ ರಿಸಲ್ಟ್ ಬರುತ್ತೆ. ಇದಕ್ಕೆ ನಾವು ಪ್ರೊವಿಷನಲ್ ರಿಸಲ್ಟ್ ಅಂತ ಹೇಳ್ತೀವಿ. ಪ್ರೊವಿಷನಲ್ ರಿಸಲ್ಟ್ ಈಸ್ ಆಲ್ವೇಸ್ ಫೈನಲ್ ರಿಸಲ್ಟ್. ಯಾವಾಗಲೂ ಅದೇ ಫೈನಲ್ ಬಂದುಬಿಡುತ್ತೆ, ಏನು ಚೇಂಜ್ ಆಗೋದಿಲ್ಲ. ಬಟ್ ಯಾರಾದರೂ ಪ್ರಾಬ್ಲಮ್ ಏನಾದರೂ, ಪಾಪ ವಿದ್ಯಾರ್ಥಿಗಳು ಅನ್ಯಾಯವಾಗಿದೆ, ಅವ್ರ ಮಾತು ಯಾರು ಕೇಳಲಿಲ್ಲ ಅಂತ ಅನ್ನಬಾರ್ದು ಅಂಥೇಳಿ ಒಂದು 15ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಏನಾದರೂ ಪ್ರೂಫ್ ಇದ್ದರೆ ಅದನ್ನು ನೀವೇನು ಮಾಡೋದು, ಕೆಗೆ ಮೇಲ್ ಮಾಡಿ ಆ ಪ್ರೂಫ್ ಸಮೇತ ನೀವು ಅಬ್ಜೆಕ್ಷನ್ ಹಾಕಬಹುದು. ಈ ಒಂದು 4 ಪಾಯಿಂಟದ್ದು ಮೀನಿಂಗ್. ಹೋಪ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.